ಇಡೀ ವಿಶ್ವವೇ ಈಗ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನತ್ತ ನೋಡ್ತಾ ಇದೆ. ಯಾಕಂದ್ರೆ ಹಿಂದೂಗಳು ಅತಿ ದೊಡ್ಡ ಉತ್ಸವ ನಡೀತಾ ಇದೆ. ತ್ರಿವೇಣಿ ಸಂಗಮದಲ್ಲಿ ಶಾಹಿ ಸ್ನಾನ ಮಾಡೋಕ್ಕೆ ಕೋಟ್ಯಾಂತರ ಭಕ್ತರು ಬರ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ ಕರ್ನಾಟಕದ ಯಾತ್ರಿಗಳಿಗೆ ನೀವು ನೋಡ್ತಾ ಇರ್ಬೋದು, ಈ ಒಂದು ಚಾಯ್ ಅಂಗಡಿ ಏನಿದೆ ಇಲ್ಲಿ ಕರ್ನಾಟಕ ಯಾತ್ರಿಗಳಿಗೆ ನಮ್ಮ KMF ನಮ್ಮ ಕರ್ನಾಟಕದ ಹೆಮ್ಮೆಯ KMF ಬ್ರಾಂಡ್ನ ನಂದಿನಿ ಹಾಲ್ ಸಿಗ್ತಾ ಇದೆ. ನಂದಿನಿ ಹಾಲ್ನಲ್ಲಿ ಟೀ ಮಾಡಿಕೊಡ್ತಾ ಇದ್ದಾರೆ. ಹೀಗಾಗಿ ನೋಡ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಬಂದು ಅದನ್ನು ಟೀ ಸವಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದಿಂದ ಬಂದಂಥವ್ರಿಗೆ ಎಲ್ಲಿ ನಮ್ಮ ನಾಡಿನ ಊಟ ತಿಂಡಿ ಸಿಗುತ್ತೆ ಅಂತ ಹುಡುಕ್ತಾ ಇರ್ತಾರೆ. ಅಂಥವ್ರಿಗೆ ಈಗ ಅಟ್ಲೀಸ್ಟ್ ಚಹಾ ಸಿಗ್ತಾ ಇದೆ. ಅದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಅವನನ್ನು ಕೇಳ್ತೀನಿ, ಅವ್ರನ್ನೇ ಮಾತಾಡ್ಸೋಣ. ತುಂಬ ಜನ ಬರ್ತಾ ಇದ್ದಾರೆ, ಯಾಕಂದರೆ ನಂದಿನಿ ಹಾಲು ಮೂಲಕ ಇಲ್ಲಿ ಚಹಾ ಮಾಡಿಕೊಡ್ತಾ ಇದ್ದೀರಾ. ತುಂಬ ಚೆನ್ನಾಗಿದೆ. ಪ್ರತಿ ಕಸ್ಟಮರು ಸವಿತಿದ್ದಾರೆ, ಚೆನ್ನಾಗಿದೆ ಅಂತಿದ್ದಾರೆ. ಯಾಕಂದ್ರೆ ಪ್ರಯಾಗ್ರಾಜ್ ಇದೇ ಮಾರ್ಗ ಹೋಗ್ಬೇಕು, ಅವ್ರಿಗೆ ಒಂದು ಒಳ್ಳೆ ಬಿಸಿಯಾದ ನಂದಿನಿ ಹಾಲ್ನಲ್ಲಿ ಚಹಾ ಸಿಗ್ತಾ ಇರೋದು ಖುಷಿ ವಿಚಾರ. ಹೌದು ಸರ್, ಖಂಡಿತ ಪ್ರತಿಯೊಬ್ಬರು ಎಲ್ಲರೂ ಸವಿತಿದ್ದಾರೆ. ಜಾಸ್ತಿ ಜನ ಬರ್ತಾಗಿದೆ. ಹೌದು, ಖಂಡಿತ ಬರ್ತಿದ್ದಾರೆ. ಮತ್ತೊಂದು ಕಡೆ ಕರ್ನಾಟಕದ ಯಾತ್ರಿಗಳು ಕೂಡ ಇದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಇವತ್ತು ನಾವು ಅತಿ ದೊಡ್ಡ ಹಿಂದೂಗಳ ಆಧ್ಯಾತ್ಮಿಕ ಹಬ್ಬದಲ್ಲಿ ಇದ್ದೀವಿ. ನೀವು ಕೂಡ ಈಗಾಗಲೇ ಶಾಹಿ ಸ್ನಾನ ಮುಗಿಸ್ ಬಂದಿದ್ದೀರಾ ಅಂತ ಅನಿಸುತ್ತೆ. ಎಷ್ಟು ಪುಣ್ಯ, ಏನು ಅನಿಸ್ತಾ ಇದೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಿರೋದು? ತುಂಬ ಪಾಸಿಟಿವ್ ಫೀಲ್ ಅನಿಸ್ತಾ ಇದೆ. ಎಲ್ಲರೂ ಬರಬೇಕು, ಆಲ್ ಓವರ್ ಇಂಡಿಯಾಯಿಂದ, ನಮ್ಮ ಕರ್ನಾಟಕದಿಂದ ಎಲ್ಲ ಜನ ಬರಬೇಕು. ಇಲ್ಲಿ ಟೀ ಕಾಫಿ ಎಲ್ಲ ನಂದಿನಿದು ಸಿಗ್ತಾ ಇದೆ, ಬೆಸ್ಟ್. ಮತ್ತು ಇದು ಪಾಸಿಟಿವಿಟಿ ಮೈನ್ ಫೆಸ್ಟಿವಲ್ ಟೈಮ್, ಕುಂಭಮೇಳ ತುಂಬ ದೊಡ್ಡ ಮೇಳ ಇದೆ. ಬಂದು ಎಲ್ಲರೂ ಏನು ಹೇಳ್ಬೇಕು, ಕುಂಭಮೇಳದಲ್ಲೇ ಯಾಕೆ ಶಾಹಿ ಸ್ನಾನ ಮಾಡಬೇಕು ಅಂತ ನಿಮಗೆ ಏನು ಅನಿಸ್ತಾ ಫೀಲ್? ಯಾಕೆ ಇವತ್ತು ಮಾಡಬೇಕು ಅಂತ? ಇವತ್ತು ಮಕರ ಸಂಕ್ರಾಂತಿ ದಿನ ಮೈನ್ ಡೇ. ಕುಂಭ ಸ್ನಾನ ಸ್ಟಾರ್ಟ್ ಆಗಿಬಿಟ್ಟಿದೆ. 45 ಡೇಸ್ ನಡೆಯುತ್ತೆ, 45 ದಿನ ನಡೆಯುತ್ತೆ. ಸ್ನಾನ ಮಾಡಬೇಕು. ಇದು ಸ್ಪಿರಿಚುವಲ್ ತುಂಬ ಚೆನ್ನಾಗಿರುತ್ತೆ ನಮಗೆ. ಹಿಂದೂಗಳು ಎಲ್ಲ ಈ ಸ್ನಾನ ಪಕ್ಕ ಬರಲೇಬೇಕು. ಮಾಡಿದ್ರೆ ಅಂದರೆ ಪುಣ್ಯ ಬರುತ್ತೆ ಅನ್ನೋ ಒಂದು ನಂಬಿಕೆನಾ? ಅದೇ ಫೀಲಲ್ಲಿ ಮಾಡಿದ್ರ ಪುಣ್ಯ ಪಕ್ಕ ಬಂದೇ ಬರುತ್ತೆ. ಅದು ನಂಬಿಕೆ ಅನ್ನೋದು 101% ಬಂದೇ ಬರುತ್ತೆ ನಮಗೆ. ನೀವು ಎಷ್ಟು ಜನ ಬಂದಿದ್ರಿ? ಎಲ್ಲಿಂದ ಬಂದಿದ್ರಿ? ಬೆಂಗಳೂರಿಂದ ಬಂದಿರೋದು. ಇಲ್ಲ ಬರೀ ಇಬ್ರೆ, ಅಕ್ಕ ತಮ್ಮ. ಎಲ್ಲ ಒಂದ್ ಕಡೆ ಈಗಿನ ಸ್ವಲ್ಪ ಜನರೇಷನ್ಗೆ ಆಧ್ಯಾತ್ಮಿಕ ಒಲವು ಕಡಿಮೆ ಅಂತವ್ರಿಗೆ ಏನ್ ಹೇಳ್ತೀರಾ? ಏನ್ ಹೇಳೋದು ಸರ್, ಬಂದು ಇಲ್ಲಿ ಅವ್ರು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನಿದೆ ಏನಿಲ್ಲ ಎಲ್ಲ. ಇಲ್ಲಿ ಬಂದ್ರೆ ಗೊತ್ತಾಗುತ್ತೆ. ಮನೆಯಲ್ಲಿ ಕೂತ್ಕೊಂಡು ನೋಡಿದ್ರೆ ಏನ್ ಗೊತ್ತಾಗಲ್ಲ ಅದು. ಇಲ್ಲಿ ಬರ್ಲೇಬೇಕು ಅವರು. ಒಮ್ಮೆ ಆದ್ರೂ ಇಲ್ಲಿ ಬಂದು ಆದ್ಮೇಲೆ ಇದು ಪಾಸಿಟಿವಿಟಿ ಫೀಲ್ ಆಟೋಮ್ಯಾಟಿಕ್ ಆಗೋರ್ಗೆ ಇದು ಬಂದ್ಬಿಡುತ್ತೆ. ಭರೋಸಾ ಬರುತ್ತೆ, ವಿಶ್ವಾಸ ಬರುತ್ತೆ. ವಿಶ್ವಾಸ ಬರುತ್ತೆ. ಬನ್ನಿ, ಒಂದ್ಸಲಿ ಬನ್ನಿ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಿ. ನಿಮಗೂ ಕೂಡ ಪುಣ್ಯ ಬರುತ್ತೆ, ವಿಶ್ವಾಸ ಬರುತ್ತೆ, ಪಾಸಿಟಿವ್ ವೈಬ್ ಬರುತ್ತೆ. ಅದರ ಜೊತೆಗೆ ಬಿಸಿಯಾದ ನಂದಿನಿ ಹಾಲ್ನ ಚಹಾ ಕೂಡ ನಿಮಗೆ ಸಿಗುತ್ತೆ. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಪ್ರಯಾಗ್ರಾಜ್.